ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ಹಾಗಲಕಾಯಿ ಪಲ್ಯನ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಬಾಣಲೆ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3-4 ಚಮಚ. ಇವಾಗ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಹಾಗಲಕಾಯಿನ ಒಂದು ಅರ್ಧ kg ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫುಲ್ಲು ಫ್ರೈ ಮಾಡಬೇಕು. 80% ಅದು ಬೇಯಬೇಕು ಎಣ್ಣೆನಲ್ಲೇ. ಆ ಥರ ಫ್ರೈನ ಮಾಡ್ಕೋಬೇಕು. ಒಂಚೂರು ಕಹಿ ಇರಲ್ಲ. ನೀವು ಇಷ್ಟಪಡ್ದಿರೋರೆಲ್ಲ ಇಷ್ಟಪಟ್ಟು ತಿಂತೀರ. ನೋಡಿ, ಫೈನಲಾಗಿ ಈ ಥರ ಎಲ್ಲ ಸಿಂಕ್ ಥರ ಆಗಿರುತ್ತೆ. ಆ ಥರ ಫ್ರೈ ಮಾಡಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೋಬೇಕು. ಬಟ್ ನಾವು ತಿನ್ನೋದೇ ಇಲ್ಲ ಅನ್ನೋರು ಖಂಡಿತ ಇದನ್ನು ತಿಂಗಳಲ್ಲಿ ಒಂದು ಸಲಿನಾದರೂ ತಿನ್ನಿ, ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಒಂದು ಪ್ಲೇಟ್ನಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೀಗ ನಾನು ಅದೇ ಬಾಣಲೆನ ಇಟ್ಕೊಂಡು ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತು ನಾನು ಒಗ್ಗರಣೆನ ಹಾಕ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ತಿಂದಿರೋರಂತೂ ಖಂಡಿತ ಇಷ್ಟಪಟ್ಟು ತಿಂತೀರ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊತಿದ್ದೀನಿ. ಇನ್ನೊಂದು 3-4 ಚಮಚ ಎಣ್ಣೆನ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ. ಸಿಡಿತಾ ಇದೆ ಇವಾಗ. ಈ ಟೈಮ್ನಲ್ಲಿ ನಾನೊಂದು 2-3 ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಹಾಕ್ಕೊಂಬಿಟ್ಟು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ಹಸಿ ವಾಸನೆ ಹೋಗ್ತಾರೆ ಅಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ರಸಮ್ ಜೊತೆಗೆ ಮತ್ತು ಬೇಳೆ ಸಾರು ಜೊತೆಗೆ ಸೂಪರಾಗಿರುತ್ತೆ. ನಾನು ಟೊಮೊಟೊ, ಕರಿಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಅದು ವೀಡಿಯೋ ಆಗಿಲ್ಲ. ಮತ್ತು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಒಂದು 3-4 ಟೊಮೊಟೊ ತೊಗೊಂಡಿದ್ದೆ. ಕರಿಬೇವಿನ ಸೊಪ್ಪು ಒಂದು 10-15 ಎಲೆ. ಮತ್ತು ಕಾಯಿ ಚೂರುಗಳ್ನ ಪೀಸ್ ಮಾಡಿಕೊಂಡು ನಾನು ಒಂದು ಹಿಡಿ ಹಾಕ್ಕೊಂಡಿದ್ದೆ. ಇವಾಗ ನೋಡಿ, ಫೈನಲಾಗಿ ಈ ಥರ ಗೊಜ್ಜು ಥರ ಆಗಿದೆ. ಅದು ವೀಡಿಯೋ ಆಗಿಲ್ಲ. ಕಾಯಿನ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಖಾರದ ಪುಡಿ 1 ಸ್ಪೂನು, ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಸ್ವಲ್ಪ ಕಲ್ಲರ್ಗೆ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದು ವೀಡಿಯೋ ಆಗಿಲ್ಲ ಫ್ರೆಂಡ್ಸ್, ಸಾರಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಕೊಡಿ. ಇದು ಸೂಪರಾಗಿರುತ್ತೆ. ಬಟ್ ಚಪಾತಿ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ಮತ್ತು ನಾನು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊತಿದ್ದೀನಿ, ಮನೆಯಲ್ಲೇ ಮಾಡಿರೋವಂಥದ್ದು. ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇದು ಇಲ್ಲ ನಿಮ್ಮ ಮನೆಯಲ್ಲಿ ಧನಿಯಾ ಪೌಡರ್ ಇದೆಲ್ಲ ಅಂದರೆ, ನಿಮ್ಮ ಮನೆಯಲ್ಲಿ ಬೇಳೆ ಸಾರಿಗೆ ಯೂಸ್ ಮಾಡೋವಂಥದ್ದು ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ವ, ಅದನ್ನು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇಲ್ಲ, ಅದೆಲ್ಲದೂ ಇಲ್ಲ ಅಂದರೆ ನೋಡಿ, ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊತಿದ್ದೀನಿ. ಬರೀ ನೀವು ಖಾರದ ಪುಡಿನ ಹಾಕ್ಬಿಟ್ಟು ಮಾಡ್ಬೋದು. ಧನಿಯಾ ಪೌಡರು ಏನೂ ಇಲ್ಲ ನಮ್ಮಲ್ಲಿ, ಸಾಂಬಾರು ಪೌಡ್ರು ಇಲ್ಲ ಅಂದರೆ. ಮತ್ತು ಬೆಲ್ಲನ ನೆನೆಸಿಟ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ, ಅದನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ ಇವಾಗ. ನೋಡಿ, ನೋಡ್ತಾ ಇರ್ಬೋದು. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಇದು ಗೊಜ್ಜು ಥರ ಆಗಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಚೆನ್ನಾಗಿ ಗೊಜ್ಜಾಗಬೇಕಿದು. ನೋಡಿ, ನೋಡ್ತಾ ಇರ್ಬೋದು ನೀವು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಬರುತ್ತೆ. ಆ ಟೈಮ್ನಲ್ಲಿ ನಾವು ಫ್ರೈ ಮಾಡಿಟ್ಕೊಂಡ್ರು ಹಾಗಲಕಾಯಿನ ನೋಡಿ, ಫ್ರೈ ಮಾಡಿಟ್ಕೊಂಡ್ರು ಹಾಗಲಕಾಯಿನ ದಪ್ಪದಾಗೂ ಹಾಕ್ಬೋದು. ಬಟ್ ಅದು ತುಂಬ ದಪ್ಪ ಆದರೆ ಬೇಯೋದಿಲ್ಲ, ಓಕೆನಾ. ಈ ಥರ ಚಿಕ್ಕದಾಗಿ ನೀವು ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತಾಯಿದ್ದೀನಿ. ತೆಂಗಿನಕಾಯಿನ ಪೀಸ್ ಚಿಕ್ಕದಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಪೊಂಗಲ್ಗೆಲ್ಲ ಹಾಕ್ತೀವಲ್ವ, ನಾವು ಆ ಥರ. ಕರಿಬೇವಿನ ಸೊಪ್ಪು ಒಂದು 10-15 ಎಲೆ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಟೊಮೊಟೊ ಒಂದು 4-5 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋನೇ ಆಗಿಲ್ಲ, ಸಾರಿ. ಅಷ್ಟು ನೀವು ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಮತ್ತು ಹುಣಸೆ ಹುಳಿ, ಸ್ವಲ್ಪ ಹುಣಸೆ ಹುಳಿ ಹಾಕಲೇಬೇಕು. ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಟೇಸ್ಟ್ನ ನೋಡ್ಕೊತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಈರುಳ್ಳಿ ನೀವು ಬೇಯಿಸ್ತಾ ಇರ್ತೀರಲ್ವ ಫ್ರೆಂಡ್ಸ್, ಆ ಟೈಮ್ನಲ್ಲೇ ನೀವು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು. ನೋಡಿ, ಫೈನಲಾಗಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಒಂದು 5-6 ಕೆಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕಿದ್ರೆ ನಿಮ್ಗೆ ಅದು ಫ್ಲೇವರು ಸಿಗುತ್ತೆ, ಬೆಳ್ಳುಳ್ಳಿ ಫ್ಲೇವರು ಸೂಪರಾಗಿರುತ್ತೆ. ಮನೆಯಲ್ಲಂತೂ ನನ್ನ ಮಗಳು ತಿನ್ನೋದಿಲ್ಲ ಆ್ಯಕ್ಚುಲಿ. ಇದನ್ನು ಮಾಡಿದ್ದಕ್ಕೆ ಚಪಾತಿ ಜೊತೆಯಲ್ಲೇ 2 ಚಪಾತಿ ತಿಂದಾಳೆ. 1 ಚಪಾತಿ ತಿನ್ನೋರು 2 ಚಪಾತಿ ತಿಂತಾರೆ ಫ್ರೆಂಡ್ಸ್, ಓಕೆ. ಬಟ್ ಒಂದ್ಸಲ ಮಾಡಿ ನೋಡಿ ನೀವು. ಬಟ್ ಹಾಗಲಕಾಯಿ ಯಾರಿಗೂ ಇಷ್ಟ ಆಗೋಲ್ಲ. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ ನೀವು. ನೋಡಿ, ಫೈನಲಾಗಿ ಆಗಿದೆ. ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಬೋದು. ಇಲ್ಲ ಬೇಳೆ ಸಾಂಬಾರು ಏನಾದರೂ ಮಾಡ್ತೀರಲ್ವ, ರಸಮ್ ಮಾಡ್ತೀರ, ಆ ಟೈಮ್ನಲ್ಲಿ ನೀವು ಇದು ಮಾಡ್ಬೋದು, ಕಾಂಬಿನೇಷನ್ ಆಗಿ ತಿನ್ಬೋದು. ಬರೀ ಹಾಕ್ಕೊಂಡು ನಾನು ಸುಮ್ಮನೆ ತಿಂದ್ಬಿಟ್ಟೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು, ಓಕೆ.
ಮತ್ತು ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದು ನೋಡಿ ಫೈನಲಾಗಿ ಮತ್ತೊಂದು ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫಸ್ಟ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೆ, ಇವಾಗ ಜೀರಾ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ಇದು ಯಾವುದು ಇಲ್ಲ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಅಷ್ಟೇ. ಹಸಿಮೆಣ್ಸಿನ್ಕಾಯಿನೂ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಬೇಕಂದರೆ. ಬಟ್ ನಾನು ಇದು ಎಲ್ಲದೂ ಹಾಕಿದ್ದೀನಿ ಮಣ್ಣಲ್ಲಿದೆ ಅಂತೇಳ್ಬಿಟ್ಟು. ನೀವು ಇಲ್ದಿರೋರು ಈ ಥರ ಮಾಡ್ಬೋದು ನೀವು. ಮತ್ತು ಗರಂ ಮಸಾಲ ಸ್ವಲ್ಪ, ಅದೊಂದು ಚಿಕ್ಕ ಸ್ಪೂನಷ್ಟು, ಜೀರಾ ಪೌಡರು, ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಹಾಗಲಕಾಯಿ ಡ್ರೈ ಫ್ರೈ ರೆಡಿ ಫ್ರೆಂಡ್ಸ್. ನೋಡಿ ಫೈನಲಾಗಿ ಇದು ನೋಡ್ತಾ ಇರ್ಬೋದು ನೀವು. ಲಿಡ್ನ ಓಪನ್ ಮಾಡ್ತೀನಿ ನೋಡಿ. ವಾವ್, ಡ್ರೈ ಆಗಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ, ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ. ಪ್ಲೀಸ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಬಿಟ್ಟು ನನಗೆ ಕಮೆಂಟ್ನ ತಿಳಿಸಿ. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು ಫಸ್ಟ್ ನನ್ನ ವೀಡಿಯೋನ. ನೋಡಿ ಫೈನಲಾಗಿ ಆಗಿದೆ. ಇವಾಗ ಚಪಾತಿ ಜೊತೆ ನಾನು ಚಪಾತಿ ಮಾಡಿದ್ದೆ, ಅದ್ರ ಜೊತೆಗೆ ಮಾಡಿದ್ದೆ. ಬಟ್ ನೀವು ತಿಂಗಳಲ್ಲಿ ಒಂದ್ಸಲ ನೀವು ತಿನ್ನಬೇಕು ಫ್ರೆಂಡ್ಸ್, ಯಾಕೆಂದರೆ ನಮಗೆ ಹೊಟ್ಟೆನಲ್ಲಿ ಏನೇ ಇದ್ರೂ ನಮಗೆ ಅದು ಕ್ಲಿಯರ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.